ಇಬ್ರು ಮುದ್ದಾದ ಜೋಡಿಗಳು, ಅದ್ಭುತವಾದ ಜೋಡಿ, ಮನೆ ಮಾತಾಗಿರುವಂತಹ ಜೋಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ನಾಯಕ ನಾಯಕಿ ಸೂಪರ್ ಆಗಿರೋ ಸಾಂಗ್ನ ಬ್ರೋಗೌಡ ಆಗಿ ಡೆಡಿಕೇಟ್ ಮಾಡಿ ಲಕ್ಷ್ಮಿ ಅವ್ರಿಗೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅವ್ರು ಉಲ್ಟಾ ಹೇಳಿದ್ರು, ಅಂದ್ರೂ ನೀವು ಹೂ ಅಂತ ಇದೀರಾ ಅಂದ್ರೆ ಹೆಂಗೆ? ಸೊ ಈಗ ಬ್ರೋಗೌಡ ಆಗಿ ವೈಷ್ಣವ್ ಹಾಡಿರೋ ಹಾಡನ್ನ ಹಾಡ್ತೀರಿ. ಓಕೆ. ಸಖಿಯೇ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನ ಎದೆಯೊಳಗೆ ಸರಿಗಮವು. ಸಖಿಯೇ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನ ಎದೆಯೊಳಗೆ ಸರಿಗಮವು. ಯಾರು ನೆನ್ಸ್ಕೊಂಡು ಹಾಡಿದ್ರು ಅಂತ ನೀವು ಕೇಳ್ಬೇಕು. ಬಿಕಾಸ್ ಈ ಹಾಡು ಲಕ್ಷ್ಮಿ ಜೊತೆದಲ್ವಲ್ಲ. ಓ ಹೌದು. ಲಕ್ಷ್ಮಿ ಜೊತೆದಲ್ಲ ಅಂದ್ರೂ ಲಕ್ಷ್ಮೀ ಬಾರಮ್ಮ ಅದೇ. ಕೀರ್ತಿಗೋಸ್ಕರ ಹಾಡು ಹಾಡಿದ್ದಾರೆ ಅವರು. ಸ್ಟಾರ್ಟ್ ಮಾಡ್ಕೊಂಡ್ರು ಇಲ್ಲೂ ಫೈಟಿಂಗ್. ಇಲ್ಲ ಇಲ್ಲ ಇಲ್ಲ, ಅವ್ರು ಕೇಳಿದ್ರು ಅಂತ ಒಂದು ಹಾಡು ಹಾಡ್ದೆ ಅಷ್ಟೇ. ನಮ್ ಹಾಡು ಯಾಕೆ ಹಾಡ್ಲಿಲ್ಲ ನೀವು? ಅದನ್ನು ಹಾಡ್ಬಿಡಲ್ಲ. ಪ್ರೀತಿಯ ಮೊದಲ ಮಳೆ ಧರೆಗಿಳಿದು ಆಗಿದೆ ಕವಿತೆ. ಅಲ್ಲ, ಅದು ಮೈನ್ ಪಾರ್ಟ್. ಓಕೆ, ಸೂಪರ್. ಡ್ಯಾನ್ಸ್ ಬರಲ್ಲ ಅಂದ್ರೆ ಅದಕ್ಕೆ ಹಾಡು ಆಡಿಸ್ದೆ. ಈಗೊಂದು ಏನ್ ಹೇಳ್ತಾರೆ, ಬಕ್ವಾಸಿ ಡ್ಯಾನ್ಸ್ ನ ಮಾಡ್ಬಿಡಿ. ಡ್ಯೂಯೆಟ್. ಸುಳ್ಳು ಹೇಳ್ತಿದ್ದಾರೆ. ನಿಜವಲ್ಲ, ನಮ್ಗೆ ಅಷ್ಟು ಬರಲ್ಲ. ನಾವು ಎಷ್ಟೊಂದ್ಸಲಿ ತುಂಬಾ ಏನೇನೋ ಮಾಡಿ ಕಷ್ಟಪಟ್ಟು, ಬಟ್ ಅದೇ ಎಲ್ಲ ಎಡಿಟ್ ಮಾಡಿ ಚೆನ್ನಾಗಿ ತೋರಿಸಿರ್ತಾರೆ. ಅಂದ್ರೆ ಇವರು ಚೈಲ್ಡ್ಹುಡ್ ಇಂದ ಡ್ಯಾನ್ಸರ್, ಬ್ಲಡ್ ಅಲ್ಲೇ ಇದೆ. ಅಂದ್ರೆ ಒಂದ್ ಭರತನಾಟ್ಯ ಸ್ಟೆಪ್ಸ್ ಹಾಕ್ಸ್ಬೇಡ. ಅಯ್ಯೋ ಇಲ್ಲ ಇಲ್ಲ, ಈ ಇದ್ರಲ್ಲಿ ನಾನು ಮಾಡಿದ್ರೆ ನಿಜ ಕೆಟ್ಟದಾಗ ಕಾಣಿಸುತ್ತೆ. ಓಕೆ ಸರಿ. ಈಗ ಅವರು ನಿಮ್ಗೋಸ್ಕರ ಸಾಂಗ್ ನ ಡೆಡಿಕೇಟ್ ಮಾಡಿದ್ರು, ನೀವು ಒಂದು ಸಾಂಗ್ ಡೆಡಿಕೇಟ್ ನಿಮ್ಮ ಅಭಿಮಾನಿಗಳಿಗೋಸ್ಕರ. ಅವ್ರು ಹೆಂಗೆ ಡ್ಯಾನ್ಸ್ ಬರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಹಂಗೆ ನನಗೆ ಹಾಡು ಮಧುರವಾಗಿದೆ, ಕೋಗಿಲೆ ಕಂಠ ಹಿಡ್ಕೊಂಡು ಹಾಡ್ ಬರಲ್ಲ ಅಂತ ಅಂದ್ರೆ ನಿಜ ಇಲ್ಲ. ಅದಕ್ಕೆ ನಾನು ನಿಮ್ಗೋಸ್ಕರ ಇನ್ನೊಂದು ಹಾಡನ್ನ ಅವ್ರನ್ನ ಕೇಳಿ ಹಾಡ್ಸಿದೀನಿ. ಸೂಪರ್ ಬಿಡಿ ನೀವು. ಓ, ಕಾವೇರಿ ಅವ್ರು ಬಂದ್ರು, ಬನ್ನಿ. ಕಾವೇರಿ ಅವರ ಇಲ್ಲ ಇಲ್ಲ, ನನ್ಗೋಸ್ಕರ ನನ್ ಪರವಾಗಿ ನಮ್ಮ ಅತ್ತೆ ಹಾಡಾಡ್ತಾರೆ. ಓಕೆ, ಅತ್ತೆಮ್ಮ ಬನ್ನಿ ಬೇಗ. ಅತ್ತೆ ರೆಡಿ ಆಗ್ತಾ ಇದ್ದಾರೆ. ಅವಾಗ್ಲೇ ನಿಮಗೆ ಅವರ ಒಂದ್ ರೂಪನ ತೋರಿಸಿದೆ. ಈಗ ಇನ್ನೊಂದು ನಿಜ ರೂಪದಲ್ಲಿ ಬಂದಿದ್ದಾರೆ. ಅದು ಫೇಕ್ ಮುಖವಾಡ. ಈಗ ನಿಜ ರೂಪದಲ್ಲಿ ಬರ್ತಾರೆ. ಹಂಗೆ ಕ್ಯಾಮ್ರಾ ಪ್ಯಾನ್ ಮಾಡಿ ಆ ಕಡೆ. ಮೇಕಪ್ ಆಗ್ತಾ ಇದಾರೆ, ಬಿಸಿ ಇದಾರೆ. ನೋಡಿ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಿರ್ಬೋದು ಕಾವ್ಯರು ಹೇಗೆ ರೆಡಿ ಆಗ್ತಾರೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದೀವಿ. ಅಂದ್ರೆ ರೆಡಿ ಬೇರೆ ಕಡೆ ಆಗ್ತಾರೆ, ಇಲ್ಲಿ ಬರೀ ಟಚ್ ಅಪ್ ಅಷ್ಟೇ. ಸೊ ನೋಡಿ, ಅವರು ಮೈಕ್ ಧರಿಸ್ತಾ ಇದಾರೆ, ಧರಿಸಿ ಬರ್ತಾರೆ. ಇದು ನೀವು ಮೋಸ್ಟ್ಲಿ ಈ ಚಾನೆಲ್ ಅಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರೋದು. ಎಲ್ಲೂ ಸಿಗಲ್ಲ, ಇದು ನಮ್ಮಲ್ಲಿ ಮಾತ್ರ. ಸೂಪರ್. ನಾ ಹೇಳೋದನ್ನೆಲ್ಲ ನೀವೇ ಹೇಳ್ಬಿಟ್ರಿ. ಇನ್ನು ತೆರೆ ಮೇಲೆ ಅಷ್ಟೊಂದು ಅದ್ಭುತವಾಗಿ ಎಲ್ಲಾ ಕಲಾವಿದರು ಕಾಣಿಸೋದಿಕ್ಕೆ ಕಾರಣ ಆಗಿರತಕ್ಕಂಥವ್ರು ಟೆಕ್ನಿಷಿಯನ್ಸ್. ಅವರೆಲ್ಲರ ಟೀಮ್ ಇಲ್ಲಿದೆ ನೋಡಿ. ಇವರೇ ತೆರೆ ಹಿಂದೆ ಇರುವಂತಹ ಪ್ರತಿಭೆಗಳು. ಅಷ್ಟು ಚೆನ್ನಾಗಿ ಕಾಣಿಸೋದಿಕ್ಕೆ ಕಾರಣ ಅಂತರು. ಅನಂತು ಸರ್ ಯಾರು ಬನ್ನಿ ಬನ್ನಿ ಬನ್ನಿ. ನಿಮ್ ಜೋಡಿನಾ ಅನಂತು ಸರ್? ಗಂಗಕ್ಕ ಜೋಡಿ ಅಂತ ನೋಡಿ. ಆಮೇಲೆ ಜನ ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಪಾಪ ನಾನ್ ರೇಗ್ಸೋದಷ್ಟೇ ಅವ್ರನ್ನ. ಹಾಯ್ ಎಲ್ರಿಗೂ. ನೋಡಿ ಪಾಪ ಸಂಜೆ ಆಗಿದೆ, ಆದ್ರೂ ಎಷ್ಟು ಎನರ್ಜಿ ಇದೆ. ಹೇಗಿದ್ದೀರಾ ಎಲ್ಲ? ಸೂಪರ್. ನಾನು ಹೇಗಿದ್ದೀನಿ ನೀವೇ ಹೇಳಿ ನೋಡೋಣ. ಸೂಪರ್ ಆಗಿದ್ದೀರಿ. ಓಕೆ, ಥ್ಯಾಂಕ್ ಯು. ನಾನೇ ಕೇಳಿ ನಾನೇ ಕಮೆಂಟ್ ತಗೊಂಡಂಗಾಯ್ತು. ಏನ್ ಮಾಡಕ್ಕಾಗಲ್ಲ, ಕೆಲವೊಂದ್ಸಲ ಇಂಥವೆಲ್ಲ ಆಗ್ತವೆ. ಓಕೆ ಬನ್ನಿ. ಮೇನ್ ಕ್ಯಾಂಡಿಡೇಟ್ ನಮ್ಮ ಮೇಕಪ್ ಕಾರಣ ಮೇಕಪ್ ಅಣ್ಣ. ಮಾತಾಡಿ. ವೈಷ್ಣವ್ ಹೆಂಗ್ ನನ್ನ ರೇಗಿಸ್ತಾನೆ, ಇವ್ರೊಂದ್ ರೇಗಿಸ್ತಾರೆ. ಹೇಳಿ ಇವಾಗ ನೀವು ಮಾತಾಡಕ್ ಬಿಡ್ತೀರಾ ಇಲ್ವಾ ಅವ್ರಿಗೆ? ತುಂಬಾ ರೇಗಿಸೋದು ಇವ್ರೇ ಅಪ್ಪ. ಟೆಕ್ನಿಷಿಯನ್ಸ್ ಟೀಮ್ ಎಷ್ಟು ಒಗ್ಗಟ್ಟಾಗಿದೆ ಅಂದ್ರೆ 2 ವರ್ಷದಿಂದನೂ ಕೂಡ ಇದೇ ಟೀಮ್ ಇದೆ. ಇಷ್ಟೇ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಒಂದು ಧಾರಾವಾಹಿಗೆ ಆಧಾರ ಸ್ತಂಭ ಡೈರೆಕ್ಟರ್ ಆದ್ರೆ, ಇವರೆಲ್ಲರೂ ಕೂಡ ಇನ್ನೊಂದು ಆಧಾರ ಸ್ತಂಭ ಆಗಿರ್ತಾರೆ. ಇವರೆಲ್ಲರೂ ಕೂಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನ ಟೆಕ್ನಿಷಿಯನ್ಸ್ ಟೀಮ್.
ಲತಾ ಅವ್ರೆ ತಿರ್ಕಳಿ ಆ ಕಡೆಗೆ. ಲತಾ ಅವ್ರೆ ಕೈ ಎತ್ತಿ ಟೈಮ್ ಹಿಡ್ಕೋಬೇಡಿ ಬಿಡಿ, ಟ್ರೈ ಮಾಡ್ಬೇಕಷ್ಟೇ. ಸರಿಯಾದ ಮುಹೂರ್ತಕ್ಕೆ ದೇವಿ ಮನೆಗೆ ಬಂದಿದ್ದಾಳೆ. ಇನ್ಮೇಲೆ ಈ ಮನೇಲಿ ಯಾವುದೇ ದುಷ್ಟಶಕ್ತಿ ಕೆಲಸ ನಡೆಯಲ್ಲ. ಆರತಿ ಮಾಡಿ ಒಳಗೆ ಕರ್ಕೋಬೇಕು. ಕಾವೇರಿ, ಆರತಿ ತಗೊಂಬಾರೆ. ಅವ್ರು ನನ್ನ ಜೊತೆಗಿದ್ದಾರೆ ಅಂತಾನೆ ನಾನು ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಇಲ್ಲಿ ಬಂದು ನನ್ನ ಪಾತ್ರನ ನಿಭಾಯಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಅವ್ರು ಇರಲಿಲ್ಲ ಅಂದರೆ ಇದು ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಕೋಆಪ್ರೇಟ್ ಮಾಡ್ತಾಳೆ. ನನ್ನ ಗಂಡನೂ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಅದಷ್ಟು ಚಿಕ್ಕದು 4 ವರ್ಷದಾದ್ರೂ ಅದಕ್ಕೆ ಅರ್ಥ ಆಗಿದೆ, ಅಮ್ಮ ಹೋಗಬೇಕು, ಅಮ್ಮ ಬೆಳಿಗ್ಗೆ ಹೋದರೆ ರಾತ್ರಿ ನನ್ನ ಮಗಳು ಮಲ್ಕೊಂಡಿದ್ದಾಗ ನಾನು ಎದ್ದು ಬಂದುಬಿಡ್ತೀನಿ. ಅವಳು ಇನ್ನೇನು ಮಲ್ಕೊಳ್ತಾಳೆ ಅನ್ನುವಾಗ ನಾನು ಮನೆ ತಲುಪ್ತೀನಿ. ಸೊ ಒಂದು 12 ದಿವಸ ಇದೇ ಥರ ಆಗುತ್ತೆ. ನನ್ನ ಮಗು ಇನ್ನೇನು ಶೆಡ್ಯೂಲ್ ಕೊನೆ ಆದಾಗ ಅಮ್ಮ ನಿನ್ನ ಶೂಟಿಂಗ್ ಮುಗಿತಾ, ನಿಂಗೆ ರಜೆ ಶುರು ಆಗುತ್ತಾ ಅಂತ ಕೇಳೋ ಅಷ್ಟು ಅವಳಿಗೆ ಬೇಜಾರಾಗ್ಬಿಟ್ಟಿರುತ್ತೆ ಪಾಪ. ಬಟ್ ಸ್ಟಿಲ್ ಅವಳು ಏನೂ ಅಂದೆ ನನಗೆ ಅವಳು ತುಂಬ ಸಪೋರ್ಟ್ ಮಾಡ್ತಾಳೆ. ನನ್ನ ಗಂಡನೂ ಅಷ್ಟೇ, ಈಸ್ ವೆರಿ ಸಪೋರ್ಟಿವ್. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಅವ್ನ ಸಪೋರ್ಟಿಂದ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ಮತ್ತು ನಮ್ಮ ಅತ್ತೆ ಮಾವನು ದೇ ಆರ್ ಆಲ್ಸೋ ವೆರಿ ಕೋಆಪ್ರೇಟಿವ್. ಸೊ ಹಾಗಾಗಿ ನನಗೇನು ಕಷ್ಟ ಇಲ್ಲ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ, ಈ ಇಂಡಸ್ಟ್ರಿಲಿ ಇರೋದಕ್ಕೆ. ಯಾಕಂದ್ರೆ ಸಾಕಷ್ಟು ಸಲ ಜನ ಕೇಳ್ತಾರೆ, ನೀವು ಮದುವೆ ಆದ್ಮೇಲೆ ಇಂಡಸ್ಟ್ರಿಗೆ ಬಂದ್ರಾ ಅಥವಾ ಮದುವೆಗಿಂತ ಮುಂಚೆ ಇಂಡಸ್ಟ್ರಿಲಿ ಇದ್ರಾ, ಹೇಗೆ ಮದುವೆ ನೀವು ಮಧ್ಯೆ 6 ವರ್ಷ ಇರಲಿಲ್ಲ, ಮದುವೆ ಆಗಿದ್ದಕ್ಕೆ ನೀವು 6 ವರ್ಷ ಇದು ಕಾಣ್ತಿರ್ಲಿಲ್ವಾ ಅಂತ. ಹಾಗೆಲ್ಲ ಏನೂ ಇಲ್ಲ. ನಾ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ನನ್ನ ತಾಯಿ ಹೌದು, ನನ್ನ ಗಂಡ ಹೌದು. ಸೊ ದೆನ್ ಬಾಯ್ ಫ್ರೆಂಡ್, ನಾವು ಗಂಡ. ರಿಪಬ್ಲಿಕ್ ಮುಖಾಂತರ ಎಲ್ಲ ಕಲಾವಿದ್ರಿಗೂ ಒಂದು ಸ್ಟ್ರಗ್ಲಿಂಗ್ ಟೈಮ್ ಅಂತ ಇದ್ದೇ ಇರುತ್ತೆ. ಇವಾಗ ನಾನು ಓದಿದ್ದು MSc ಮೈಕ್ರೋಬಯಾಲಜಿ ಆಯ್ತಾ. ಸೊ ಅದಾದ್ಮೇಲೆ ನಾನು ಯಾವತ್ತೂ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡವಳೆ ಅಲ್ಲ. ನಂಗೆ ಥಿಯೇಟರ್ ವಾಸ್ ಓನ್ಲಿ ಮೈ ಲೈಫ್. ಅದು ಬಿಟ್ಟರೆ ನಾನು ಓದಿದ ಕೆಲಸ ಮಾಡ್ತಾ ಇದ್ದೆ. ಬಟ್ ಸಮ್ ವಾಟ್ ನನಗೆ ಮೈಕ್ರೋಬಯಾಲಜಿ ಓದಿ ಮೈಕ್ರೋಬಯಾಲಜಿದೇ ಕೆಲಸ ಸಿಗಲಿಲ್ಲ ಅಂತ ನಾನು ಕೆಲಸ ಬಿಟ್ಟೆ. ಸೊ ಅದಾದ್ಮೇಲೆ PhD ಮಾಡೋಣ ಅಂತ ನಾನು ಮೈಸೂರಿಗೆ ವಾಪಸ್ ಹೋದೆ. ಸೊ ಗೈಡ್ ಹುಡ್ಕೋದು ಅದು ಇದು ಅನ್ನೋ ಒಂದು ಇದರಲ್ಲಿ ಇದ್ದಾಗ ನನಗೆ ಆಫರ್ ಬಂದಿದ್ದು. ಸೊ ನಾನು ಅಂದರೆ ನನಗೆ ನಾನು ರಂಗಾಯಣದ್ದು ಶಿಬಿರ ಸ್ಟೂಡೆಂಟು. ಸೊ ಅಲ್ಲಿ ಒಬ್ಬರು ಕೃಷ್ಣ ಪ್ರಸಾದ್ ಅಂತ ಇದ್ರು. ಆ ಸರು ಇಲ್ಲಿಗೆ ಆಡಿಷನಿಗೆ ಬಂದಿದ್ದಾರೆ ಕಸ್ತೂರಿ ಚಾನಲ್ಗೆ. ನೀವು ಬಾ. ನಾನು ನಮ್ಮನ್ನೆಲ್ಲ ಯಾರು ತಗೊಳ್ತಾರೆ ಸರ್, ನೀವು ಯಾಕೆ ನನ್ನನ್ನು ಒಂದ್ಸಲ ಬಂದು ಹೋಗು ಅಂತ. ಅದೇನಂತಾರೆ ಡೆಸ್ಟಿನಿ ಅಂತ ಇರುತ್ತಲ್ಲ, ಅದು ಅಲ್ಲಿ ಬರ್ದಿರುತ್ತೆ. ನಾವು ಅಲ್ಲಿಗೆ ಬಂದು ಸೇರ್ಕೊಂಡೆ. ಬಟ್ ಅವಾಗ ಬೆಂಗಳೂರಿಗೆ ಬರೋ ಇದೇ ಗೋಜೆ ಇರಲಿಲ್ಲ ನನಗೆ. ಯಾಕಂದರೆ ಶೂಟಿಂಗ್ ಸೋಮವಾರಪೇಟೆಲ್ಲೇ ಆಗ್ತಾ ಇತ್ತು. ಸೊ ಮೈಸೂರಿಂದ ಸೋಮವಾರಪೇಟೆ ಹೋಗ್ತಿದೆ, ಸೋಮವಾರಪೇಟೆಯಿಂದ ಮೈಸೂರಿಗೆ ಬರ್ತಿದೆ. ಬೆಂಗಳೂರಲ್ಲಿ ಈ ಫೀಲ್ಡ್ ಹೆಂಗಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಕಾವ್ಯ ಕಸ್ತೂರಿ ಆದಮೇಲೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಇನ್ನೊಂದು ಸೀರಿಯಲ್ನ ನಾನು ತಗೊಳ್ಳೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ನಾನು ದುಡ್ದಿದ್ದರಿಂದ ನನ್ನ ಹತ್ರ ದುಡ್ಡಿತ್ತು. ಯಾಕಂದರೆ ನಾನು ಮುಂಚೆ ಐ ವಾಸ್ ವರ್ಕಿಂಗ್. ಸೊ ಆ ದುಡ್ಡು ನನ್ನ ಹತ್ರ ಇತ್ತು. ಸೊ ಅದು ನನ್ನನ್ನು ಬಚಾವ್ ಮಾಡ್ತು. ಅದು ನನ್ನ ಬಚಾವ್ ಮಾಡ್ತು. ಸೊ ಅದಿದ್ದರಿಂದ ನನಗೆ ಇನ್ನೊಂದು ಪ್ರಾಜೆಕ್ಟ್ ಸಿಗೋವರೆಗೂ ನನಗೆ ಟೈಮ್ ಇತ್ತು. ಆಮೇಲೆ ನನ್ನ ತಾಯಿ ಸಪೋರ್ಟ್ ಕೂಡ ಇತ್ತು. ಅದನ್ನ ನಾನು ಹೇಳಲೇಬೇಕು. ನಮ್ಮ ತಂದೆ ನಾನು MSc ಮುಗಿಸಿ 1-2 ತಿಂಗಳಿಗೆ ಅವ್ರು ತೀರೋಗ್ಬಿಟ್ರು. ಸೊ ನಮ್ಮಮ್ಮನೇ ನಮಗೆ ಆಮೇಲಿಂದ. ಸೊ ಅಪ್ಪ ಅಮ್ಮ ಎಲ್ಲ ಅವರೇ. ಶಿ ವಾಸ್ ಆಲ್ಸೋ ವರ್ಕಿಂಗ್ ಲೇಡಿ. ಇವಾಗ ರಿಟೈರ್ಡ್ ಆಗಿದ್ದಾರೆ ಅವರು. ಆಸ್ ಅ ಮ್ಯಾನೇಜರ್ ಶಿ ಗಾಟ್ ರಿಟೈರ್ಡ್. ಸೊ ಶಿ ಓನ್ಲಿ ಟುಕ್ ಕೇರ್. ಆಮೇಲೆ ನಾನು ಈ ಫೀಲ್ಡ್ ತಗೋತೀನಿ ಅಂದಾಗ ಯಾರಾದ್ರೂ ಹಿಂಜರಿತಾರೆ. ಯಾಕಂದರೆ ಹೆಂಗೆ ಮುಂದೆ ನೀನು ಯಾವ ಥರ ಭವಿಷ್ಯ, ಇಷ್ಟು ಓದಿದೀಯಾ ನೀನು, ಅದನ್ನ ಮಾಡೋದು ಬಿಟ್ಟು ಇದನ್ನ ಮಾಡ್ತಿದ್ಯಾ ಅಂತ. ಬಟ್ ನಾನು ಒಂದು ಮಾಡ್ತೀನಿ ಅಮ್ಮ, ನೋಡೋಣ ಆಮೇಲಿಂದ. ಅದು ಒಂದು ಮಾಡ್ತೀನಿ ಅಂತ ಬಂದು ಅದು ಒಂದ್ಸಲ ಬಣ್ಣ ಹಚ್ಚಿದ್ರೆ ಹಾಗೆ ಬಣ್ಣದ ಲೋಕ ಬಿಟ್ಟು ಹೋಗಲ್ಲ. ಸೊ ಹಾಗಾಗಿ ನಾನು ದೇರ್ ವಾಸ್ ಸ್ಟ್ರಗ್ಲಿಂಗ್. ಬಟ್ ಹೆಂಗೆ ಅಂದರೆ ಪಾತ್ರ ಸಿಕ್ತು, ಬಟ್ ನಾನು ಅನ್ಕೊಂಡಿದ್ದ ಪಾತ್ರಗಳು ನನಗೆ ಸಿಗಲಿಲ್ಲ. ಆಮೇಲೆ ನಾನು ಕಮ್ಬ್ಯಾಕ್ ಮಾಡಿದ್ಮೇಲೆ ಈ ಕಾವೇರಿ ಪಾತ್ರನೇ ನನಗೆ ಒಂದು ಕಮ್ಬ್ಯಾಕ್, ಆರ್ಟಿಸ್ಟಿಗೆ ಒಂದು ಕಮ್ಬ್ಯಾಕ್ಗೆ ಒಂದು ಪಾತ್ರ ಸಿಗುತ್ತೆ ಅಂದರೆ ಅದು ಕಾವೇರಿ ಅಂತ ಪಾತ್ರ ಆಗಿರಬೇಕು ಅಂತ ನಂಗೆ ಅನಿಸುತ್ತೆ. ಸೊ ಅದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು
ಶ್ರೀ ಜಯಮಾತಾ ಕಂಬೈನ್ಸ್ ಕಲರ್ಸ್ ಕನ್ನಡ ಚಾನಲ್. ಸೊ ಅವ್ರಿಗೆ ನಾನು ಹೇಳಲೇಬೇಕು, ಅವರೇ ನನ್ನನ್ನು ವಾಪಸ್ ಕರ್ಕೊಂಡು ಬಂದಿದ್ದು. ನಾನು ಬರಬೇಕು ಅಂತ ಈಗ ಸೆಕೆಂಡ್ ಟೈಮ್ ನಾನು ಕಮ್ಬ್ಯಾಕು ನಾನು ಬರಬೇಕಂತ ಅನ್ಕೊಂಡು ಬಂದಿದ್ದಲ್ಲ. ಇಟ್ ಹ್ಯಾಪನ್ಡ್. ಅವರು ಇಟ್ ಹ್ಯಾಪನ್ ಬಿಕಾಸ್ ದೇ ಡಿಸೈಡೆಡ್ ಐ ಹ್ಯಾವ್ ಟು ಡೂ ದಿಸ್ ರೋಲ್ ಅಂತ. ಆಮೇಲಿಂದ ಓಕೆ ಫೈನ್ ಅಂದ್ಬಿಟ್ಟು ನಾನು ಆ ಪಾತ್ರ ತಗೊಂಡೆ. ಸೊ ಸ್ಟ್ರಗಲ್ಸ್ ಆರ್ ಆಲ್ವೇಸ್ ದೇರ್. ಇವಾಗ ಒಂದು ಸೀರಿಯಲ್ ಆದ್ಮೇಲೆ ಇನ್ನೊಂದು ಸೀರಿಯಲ್ ಸಿಗೋವರೆಗೂ ದೇರ್ ಇಸ್ ಅ ಸ್ಟ್ರಗಲ್. ಎನಿ ಆರ್ಟಿಸ್ಟ್ ಫಾರ್ ದ್ಯಾಟ್ ಮ್ಯಾಟರ್. ನೀನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ನೆಕ್ಸ್ಟ್ ಸಿಗೋದಕ್ಕೆ ನೀವು ಕಾಯಲೇಬೇಕು. ಸೊ ಅದಿದ್ದೇ ಇರುತ್ತೆ, ಲೈಫ್ ಪೂರ್ತಿ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಆ 6 years ನಾನು ಮಾಡಿಲ್ಲ, ಯಾಕಂದ್ರೆ ನನ್ನ ಒಂದು ಪರ್ಸ್ನಲ್ ರೀಸನ್ ಇಂದ ನಾನು ಮಾಡಿಲ್ಲ. ಸೊ ಆವಾಗ ಸುಮ್ಮನೆನೂ ಕೂತ್ಕೊಂಡಿಲ್ಲ, ನಾನು ಮೇಕಪ್ ಕೋರ್ಸ್ ಮಾಡ್ಕೊಂಡೆ. ಅದಾದ್ಮೇಲಿಂದ ಬ್ರೈಡಲ್ ಮೇಕಪ್ಗೆಲ್ಲ ಹೋಗ್ತೆ. ಸೊ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ನಾನು ಈಗಲೂ ಕೂಡ ಮಾಡ್ತಾ ಇದ್ದೀನಿ ಅದನ್ನ. ನನಗೆ ಯಾವಾಗ ಬ್ರೇಕ್ ಇರುತ್ತೆ ಐ ಡೂ ದ್ಯಾಟ್ ಮೇಕಪ್ ಇದು. ಸೊ ಪರ್ಸನಲ್ ಗ್ರೂಮಿಂಗ್ ಕ್ಲಾಸಸ್ ನನಗೆ ಆದಾಗ ತಗೊಳ್ತೀನಿ, ಹಾಗೆ 1-to-1 ಕ್ಲಾಸಸ್ ಮಾಡ್ತೀನಿ. ಸೊ ಈ ತರ ಇದ್ದೇ ಇರುತ್ತೆ, ಯಾಕಂದ್ರೆ ಒಂದು ಆರ್ಟಿಸ್ಟಿಗೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಕಾಲ್ಡ್ ಪ್ಯಾರಲ್ ಪ್ರೊಫೆಷನ್. ಅದಿದ್ರೇನೆ ನಮ್ಗೆ ಸೆಕ್ಯೂರ್ಡ್ ಅಂತ ಅನ್ಸುತ್ತೆ. ಹೌದು, ನನ್ನ ಗಂಡ ಈಸ್ ಇನ್ ಅ ವೆರಿ ಗುಡ್ ಜಾಬ್, ಹಂಗಂತ ಆಸ್ ಅ ವುಮನ್ ನನಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗೋದು ನನ್ನ ಡಿಕ್ಷನರಿಲಿ ಇಲ್ಲ. ಅದು ಯಾವ ಹೆಣ್ಮಕ್ಳು ಡಿಕ್ಷನರಿಲೂ ಇರಬಾರ್ದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ದುಡ್ಡು ನಮ್ಮ ಕೈಲಿ ಇದ್ದಾಗ ಅದ್ರ ಒಂದು ಕಾನ್ಫಿಡೆನ್ಸೇ ಬೇರೆ, ಆಯ್ತಾ. ಸೊ ಹಂಗಾಗಿ ಸುಮ್ಮನೆ ಕೂತ್ಕೊಳಕ್ ಆಗದೆ ನಾನು ಮತ್ತೆ ಓದಿರೋ ಕಡೆಗೆ ಹೋಗೋದಕ್ಕೆ ತುಂಬಾ ಕಷ್ಟ ಇತ್ತು. ಯಾಕಂದ್ರೆ ಅಷ್ಟೇ ಮರ್ತು ಬಿಟ್ಟಿರ್ತೀವಿ ನಾವು ಮೈಕ್ರೋಬಯಾಲಜಿಗೆ ಏನ್ ಮಾಡೋದು ಅಂತ. ಸೊ ಏನ್ ಮಾಡ್ಲಿ ಅಂದ್ರೆ ಈ ಮೇಕಪ್ ಅನ್ನೋದು ನಂಗೆ ಮುಂಚೆಯಿಂದಾನು ಇಷ್ಟ. ಸೊ ನನಗೆ ಮಾಡ್ಕೊಳಕ್ ಬರ್ತಿತ್ತು, ಬಟ್ ಇನ್ನೊಬ್ರಿಗೆ ಮಾಡ್ಬೇಕಂದ್ರೆ ನಾವು ಅದನ್ನ ಕಲೀಲೇಬೇಕು. ಸೊ ಪ್ರೊಫೆಷನಲ್ ಆಗಿ ಕಲ್ತ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮೇಕಪ್. ಸೊ ಆ 6 years ಅಲ್ಲಿ ಐ ಡಿಡ್ ದ್ಯಾಟ್. ಆಮೇಲೆ ನನ್ನ ಮಗಳಾದ್ಲು. ಸೊ ಮಗಳಾದ್ಮೇಲೆ ಅವಳಿಗೊಂದು 3-4 ವರ್ಷ ಆದ್ಮೇಲೆ ಬರೋಣ ಅಂತ ನಾನು ಅನ್ಕೊಂಡಿದ್ದೆ, ಏನೇ ಸ್ಟಾರ್ಟ್ ಮಾಡೋದಿದ್ರು. ಬಟ್ ಮೇಕಪ್ ವಾಸ್ ಆಲ್ವೇಸ್ ದೇರ್. ಬಟ್ ಅವಳು ಕೊರೋನಾ ಟೈಮ್ ಬಾರ್ನು, ಸೊ ನಾನು ರಿಸ್ಕ್ ತಗೋಬಾರ್ದು ಅಂತ ಮೇಕಪ್ಪು ಮಾಡಲಿಲ್ಲ, ಏನಿಲ್ಲ, ಅವಳ ಜೊತೆಗೆ ಇದ್ದೆ. ಆಮೇಲೆ ದಿಸ್ ಸೀರಿಯಲ್ ಹ್ಯಾಪನ್. ಸೊ ಸೀರಿಯಲ್ಲು ಇದೆ, ಮೇಕಪ್ಪು ಇದೆ, ನಡೀತಾ ಇದೆ. ಎಷ್ಟೋ ಕಡೆ ಅವಮಾನ ಆಗಿ ಬಂದೆ. ನೀವ್ ಹಾಗೆ ಆಗ್ತೀರಾ ಅಂದ ಕಡೆ ಸೆಕೆಂಡ್ ರೌಂಡ್ ಒಂದು ಕಾಮಿಡಿ ಶೋ, ಬಟ್ ವೆಲ್ ರೆಕಗ್ನೈಸ್ಡ್ ಶೋ ಏನಲ್ಲ, ಒಂದು ಚಿಕ್ಕ ಚಾನಲ್ ಅಲ್ಲಿ ಅದು ಶೋ ಬಂದಂತದ್ದು. ಹೋಗಿದ್ದೆ. ಫಸ್ಟ್ ರೌಂಡ್ ಅಲ್ಲಿ ಚೆನ್ನಾಗಾಯ್ತು, ಈ ಆರ್ಟಿಸ್ಟ್ ಬೇಕೇ ಬೇಕು ಅಂತ ಹೇಳಿದ್ರಂತೆ. ಸೊ ಪರ್ಸ್ನಲಿ ನೀವು ಸೆಕೆಂಡ್ ರೌಂಡಿಗೆ ಬರ್ತೀರಾ ಅಂತ ಬಹಳ ಅಪ್ಡೇಟ್ ತಗೊಂಡ್ರು. ಪಾಪ ನಮ್ಮ ಮನೆಯವರೇನೆ ಅದಕ್ಕೆ ಸ್ಕ್ರಿಪ್ಟ್ ಎಲ್ಲ ಬರ್ಕೊಟ್ಟಿದ್ರು ಕೂಡ. ಹೋಗಿದ್ದೆ ನಾನು. ಬಟ್ ಏನಾಗೋಯ್ತು ಅಂದ್ರೆ, ಬಟ್ ಯಾವುದೇ ದೊಡ್ಡ ಚಾನಲ್ ಬಂದಂತ ಶೋ ಅಲ್ಲ, ಇದ್ಯಾವುದೋ ಪುಟ್ಟ ಚಾನಲ್ ಬಂದಂತ ಕಾಮಿಡಿ ಶೋ ಇದು. ಬಟ್ ಆ ಟೈಮಲ್ಲಿ ಪುಟ್ಟ ಚಾನಲ್ ಅದು ಇದು ಅಂತ ನಮಗೆ ಕೌಂಟ್ ಬರಲ್ಲ. ನಮ್ಗೊಂದು ಅವಕಾಶ ಸಿಗುತ್ತಾ, ಪೇಮೆಂಟ್ ಸಿಗದಿದ್ರು ಪರವಾಗಿಲ್ಲ, ಜನಕ್ಕೆ ಕಾಣಿಸ್ಕೋಬೇಕು ನಾವು ಅನ್ನೋದಿರುತ್ತೆ. ಯಾವ ರೇಂಜಿಗೆ ನಾನು ಫಾರ್ಮ್ ಫಿಲ್ ಮಾಡಿದ್ದೆ ನನಗೆ ನಗ್ತಾ ಇದಾರೆ ಅಲ್ಲಿ ಕೂತ್ಕೊಂಡು. ನಾನು ಆಲ್ರೆಡಿ ಮಜಾ ಭಾರತ ಮಾಡಿದ್ದೀನಿ, ಸುಂದರಿ ಸೀರಿಯಲ್ ಮಾಡಿದ್ದೀನಿ, ಆಮೇಲೆ ಇನ್ಯಾವುದು ಇಲ್ಲ ಆ ಟೈಮಲ್ಲಿ, ಆಮೇಲೆ ಅಷ್ಟು ಮಾಡಿದ್ದೆ. ಧಾರವಾಡದಾಗ ಒಂದು ಲವ್ ಸ್ಟೋರಿ ಅಂತ ಸೆಕೆಂಡ್ ಲೀಡ್ ಆಗು ಮಾಡಿದ್ದೆ. ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೆ, ತುಂಬಾ ಏನು ಮಾಡಿರಲಿಲ್ಲ. ಯಾಕೆ ನಗ್ತಾ ಇದ್ದಾರೆ, ಚೆನ್ನಾಗೆ ಫಿಲ್ ಮಾಡಿದ್ದೀನಲ್ಲ. ಒಂದು ಅಜ್ಜಿ ಪಾತ್ರಕ್ಕೆ ರೆಡಿ ಮಾಡಿ ಕಳಿಸಿದ್ರು ನಮ್ಮ ಮನೆಯವರು, ಈ ಪಾತ್ರ ಮಾಡು ನೀನು, ನೋಡು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗ್ತೇನೆ. ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು, ಅಜ್ಜಿ ಪಾತ್ರದ ಮಾಡಕ್ಕೆ ಹೋಗ್ಬಿಟ್ಟು. ಆಟೋ ಡ್ರೈವರ್ ಆಟೋ ನಿಲ್ಲಿಸ್ಬಿಟ್ಟು ಯಾಕಮ್ಮ ಅಳ್ತಾ ಇದೆಯಾ ಅಂತ. ಅವತ್ತು ಬಂದು ನನ್ನ ಮನೆಯವ್ರಿಗಂದೆ, ನನ್ಗೆ ಆರ್ಟಿಸ್ಟ್ ಆಗೋ ಯೋಗ್ಯತೆ ಇಲ್ಲ. ಇಷ್ಟು ಅವಮಾನ ಯಾಕೆ, ಯಾವ ರೇಂಜಿಗೆ ಅವಮಾನ ಮಾಡಿದ್ರು ಅಂದ್ರೆ ಅಲ್ಲಿ ನನಗೆ, ನಾನು ಆರ್ಟಿಸ್ಟೇ ಅಲ್ವಾ. ಇವತ್ತು ಅದೇ ಕಾಮಿಡಿ ಪಾತ್ರಕ್ಕೆ ಲಾಸ್ಟ್ ಟೈಮ್ ನಾನು ಅವಾರ್ಡ್ ತಗೊಂಡೆ. ಸೊ ಅದಕ್ಕೆ ನಾನು ಕಲರ್ಸ್ ಕನ್ನಡಗೆ ಥ್ಯಾಂಕ್ಸ್ ಹೇಳ್ತೀನಿ. JD ಸರ್ಗೆ, ಪ್ರಕಾಶ್ ಸರ್ಗೆ, ನಮ್ಮ ಜಯಮಾತಾ ಕಂಬೈನ್ಸ್ಗೆ, ನಮ್ಮ ಡೈರೆಕ್ಟರ್ ಯಶು ಸರ್ಗೆ, ಓಲ್ಡ್ ಟೀಮ್ಗೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ತುಂಬ ಅಂದರೆ ಎಷ್ಟು ಹತ್ತಿದ್ರೆ ನೋಡಿ, ಈಗಲೂ ನನಗೆ ಅದು ಸಿಚುವೇಶನ್ ನೆನೆಸ್ಕೊಂಡ್ರೆ ಅಷ್ಟು ಅವಮಾನ ಆಯಿತು ನನಗೆ. ನನ್ನ ಮನೇಲಿ ಬಂದು ಹೇಳ್ಬಿಟ್ಟೆ, ಯಾಕಂದರೆ ನಮ್ಮ ಮನೆಯವರು ಕಾಮಿಡಿ ಸ್ಕ್ರಿಪ್ಟ್ ರೈಟರು, ಗಿಚ್ಚಿಗಿಲಿಗಿಲಿ ಶೋ ಮಜಾ ಭಾರತ ಸೀಸನ್ 1 ಕಲರ್ಸ್ ಕನ್ನಡದಲ್ಲಿ ನಾನ್ ಫಿಕ್ಷನ್ ಶೋ ಬರ್ಕೊಂಡ್ಬಂದಿದ್ದಾರೆ. ನಾನು ಹೇಳಿದೆ, ನನಗೆ ಯೋಗ್ಯತೆನೇ ಇಲ್ಲ ಅನಿಸುತ್ತೆ ಆರ್ಟಿಸ್ಟ್ ಆಗೋದು. ನಂದು ಅಲ್ದಿರೋದಕ್ಕೆ ನಾನು ಸುಮ್ಮನೆ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ಸುತ್ತೆ. ನಾನು ಹೋಗಲ್ಲ, ನನಗೆ ಆರ್ಟಿಸ್ಟ್ ಆಗೋಕ್ಕೂ ಬೇಡ, ನನಗೆ ಅದು ಮೇ ಬಿ ನನ್ನ ಹಣೆಲಿ ಬರ್ದಿಲ್ಲ ಅನ್ಸುತ್ತೆ ಆರ್ಟಿಸ್ಟ್ ಆಗೋದು. ಮೇಕಪ್ ಹಚ್ಚೋ ಋಣ ನನಗಿಲ್ಲ ಅನ್ಸುತ್ತೆ. ಹಿಂಗೆಲ್ಲ ಹತ್ಕೊಂಡು ಮಾತಾಡಿದೆ. ನಮ್ಮ ಮನೆಯವ್ರು
ಡೋಂಟ್ ವರಿ, ಅಳ್ಬೇಡ, ನೀನು ಯಾಕೆ ಹೇಳ್ತೀಯ, ನಾನು ಇದ್ದೀನಲ್ವಾ, ಆಗತ್ತೆ, ಏನೋ ಒಂದು ಆಗತ್ತೆ ಅಂತ ನಮ್ಮ ಮನೆಯವರು ಪ್ರತಿಯೊಂದು ಹೆಜ್ಜೆಗೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈಗಲೂ ಅಷ್ಟೇ ನಮ್ಮಮ್ಮ ಬಂದಿದ್ದಾರೆ, 3 ದಿನ ಆಯ್ತು ಅಮ್ಮ, ಏಯ್ ಹೋಗಿ ನೀನು ಒಂದಿನ ಮನೇಲಿ ಇರ್ತಾ ಇಲ್ಲ, ನೀನು ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂತಿದ್ದಾರೆ. ಈಗ ನಮ್ಮಮ್ಮ ಮತ್ತೆ ನಮ್ಮ ಮನೆಯವರಿಬ್ರು ಸೇರ್ಕೊಂಡು ಫಿಶ್ ರೆಡಿ ಮಾಡ್ತಾ ಇದ್ದಾರೆ, ಅಡುಗೆ ಹೋಗಿ ಬಾರಿಸ್ಬೇಕು ಮನೆಗೆ. ಈಗ ಟಂಗ್ ಟ್ವಿಸ್ಟರ್ ಆಯ್ತು. ಈಗ ಸುಂದರ ಸಂಜೆಯಲ್ಲಿ ತಂಪಾದ ಗಾಳಿಯಲ್ಲಿ ಲಕ್ಷ್ಮೀ ಬಾರಮ್ಮ ತಂಡದಿಂದ ಸೂಪರ್ ಆದ ರ್ಯಾಂಪ್ ವಾಕ್. ಮೊದಲನೇದಾಗಿ ನಮ್ಮ ಖಡಕ್ ಪಟ 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 ಅಂತ ಮಾತಾಡೋ ಪಟಾಕಿ ಚಿನಕುರುಳಿ ಗಂಗಕ್ಕ ಇಂದ ರ್ಯಾಂಪ್ ವಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಗಂಗಕ್ಕ ಅವರೇ, ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಸೊ ನೋಡಿದ್ರಲ್ವಾ, ಸೀರಿಯಲ್ ಹಿಂದಿರುವಂತಹ ರಿಯಲ್ ಕಥೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀರಿ. ಸೊ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.